ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರರೇ ಮತ್ತು ಸಹೋದರಿಯರೇ, ನಿಮ್ಮೆಲ್ಲರಿಗೂ ಮುಂಜಾನೆಯ ವಂದನೆಗಳು. ಕ್ರಿಸ್ತನ ಜೀವಿತ ಪಾಠದ ಹೆಸರು ಶಿಷ್ಯತನಕ್ಕೆ ತಗುಲುವ ಕಷ್ಟ ನಷ್ಟಗಳು. ರೀಪ್ರಿನ್ಸ್ ಪುಟ 5425, ಪುಟದ ಸಂಖ್ಯೆ 37-38. ಯೇಸುವು ಇದೇ ಗುಣವುಳ್ಳವನಾಗಿದ್ದನೆಂದು ಮತ್ತು ತಂದೆಯ ಚಿತ್ತವನ್ನು ಇತರ ಎಲ್ಲದಕ್ಕಿಂತಲೂ ಹೆಚ್ಚಾಗಿ ಪರಿಗಣಿಸುತ್ತಿದ್ದನೆಂಬುದು, ಆ ರಾಜ್ಯದಲ್ಲಿ ಆತನ ಸಹಬಾಧ್ಯರಲ್ಲಿ ಇದೇ ಮನಸ್ಸು ಇದೇ ಭಾವವು ಇರುವುದೆಂಬುದಕ್ಕೆ ಒಂದು ಭರವಸೆಯಾಗಿರುವನು. ಆ ರಾಜ್ಯವು ಸ್ವಾರ್ಥ ಪ್ರೇರಿತವಾದುದಲ್ಲ, ಆದರೆ ಅದು ತದ್ವಿರುದ್ಧವಾಗಿರುವುದೆಂದು ಆತನು ಆಶ್ವಾಸನೆ ನೀಡಿರುವನು. ಆ ರಾಜ್ಯದ ಪ್ರಭುಗಳು, ಅಧಿಪತಿಗಳು ಹಾಗೂ ನ್ಯಾಯಾಧಿಪತಿಗಳು ಅಧಿಕಾರಕ್ಕೆ ಮಾರಿ ಹೋಗದಂಥವರು ಮಾತ್ರವಲ್ಲದೆ ಭ್ರಷ್ಟರಾಗದವರು ಆಗಿದ್ದು, ಇಂಥವುಗಳನ್ನು ಎಂದೂ ಸಹಿಸಲಾಗದವರೂ ಆಗಿರುವರು. ಅವರಲ್ಲಿ ದೈವಿಕ ಗುಣಮಟ್ಟಗಳು ಸಂಪೂರ್ಣವಾಗಿ ಪ್ರಥಮ ಸ್ಥಾನ ಪಡೆದಿರುವುದು. ಇಲ್ಲಿ ವಿವರಿಸಲಾದ ಕರ್ತನ ಕಡೆಗಿರುವ ಶ್ರದ್ಧಾ ಭಕ್ತಿಯು ಯಾವುದೇ ಕಾಲದಲ್ಲಿಯಾದರೂ ಅಗತ್ಯವಾಗಿ ಅದು ಹಲವು ಬಗೆಯ ಭೂಸಂಬಂಧಗಳಿಂದ ಪ್ರತ್ಯೇಕಿಸಿಕೊಳ್ಳುವುದೆಂಬ ಅರ್ಥ ಕೊಡುವುದು. ಅಂದರೆ ಯೇಸುವಿನ ಹಿಂಬಾಲಕರು ಒಂದು ವಿಶಿಷ್ಟವಾದ ಜನರೆಂದು ಭಾವಿಸಲಾಗುವುದೆಂಬ ಅರ್ಥ ಕೊಡುವುದು. ಮತ್ತು ಅವರ ನಡತೆಯು ವಿಚಿತ್ರವೂ ಅಸಹಜವೂ ಹುಚ್ಚುತನವೂ ಆಗಿರುವುದೆಂದು ಅನೇಕರು ಅಭಿಪ್ರಾಯಪಡುವರು. ಆದುದರಿಂದ ಭಕ್ತನಾದ ಪೌಲನು ಹೇಳಿರುವಂತೆ, ಆ ದಿನ ನಿತ್ಯವೂ ನಾವು ಕ್ರಿಸ್ತನ ನಿಮಿತ್ತವಾಗಿ ಹುಚ್ಚರಾಗಿದ್ದೇವೆಂದು ಎಣಿಸಲ್ಪಡುವೆವು. ಕಾರಣ ನಾವು ಮಾನುಷ ಜ್ಞಾನಕ್ಕಿಂತಲೂ ಮತ್ತು ಮನುಷ್ಯರ ಮೇಲಿನ ಪ್ರೀತಿಗಿಂತಲೂ ದೇವಜ್ಞಾನದ ಮತ್ತು ದೇವರ ಪ್ರೀತಿಯ ವಿಷಯವಾಗಿ ಆದ್ಯತೆ ನೀಡಿ ಅವುಗಳನ್ನು ಸಾರುವವರಾಗಿದ್ದೇವೆ. ಇಂಥವರ ವಿಷಯವಾಗಿ ಭಕ್ತನಾದ ಯೋಹಾನನು ಹೀಗೆ ಬರೆದು ತಿಳಿಸಿರುವನು: ಕ್ರಿಸ್ತನು ಎಂಥವನಾಗಿದ್ದನೋ ನಾವು ಅಂಥವರಾಗಿಯೇ ಈ ಲೋಕದಲ್ಲಿದ್ದೇವೆ. ಅಂದರೆ ಬಹಿಷ್ಕರಿಸಲ್ಪಟ್ಟವರು, ಅಪಾರ್ಥ ಮಾಡಿಕೊಳ್ಳಲ್ಪಟ್ಟವರು, ಖಂಡಿಸಲ್ಪಟ್ಟವರು, ನಿಂದಿಸಲ್ಪಟ್ಟವರು ಆಗಿರುವರೆಂಬುದು. ಕೇವಲ ಇಂಥ ಅನುಭವಗಳನ್ನು ಸಹಿಸಿಕೊಂಡು ನಿಲ್ಲಲು ಸಾಧ್ಯವಿರುವವರಿಗೆ ಮಾತ್ರ ಯೇಸುವು ಸೂಚಿಸಿರುವ ಜಯಮಾಲೆಯನ್ನು ಪಡೆದುಕೊಳ್ಳಲು ಸಾಧ್ಯವೆಂಬುದನ್ನು ಹೀಗೆ ಹೇಳಿರುವುದು: ಯಾವನು ಜಯ ಹೊಂದುವನೋ ಅವನಿಗೆ ನಾನು ಜೀವವೆಂಬ ಜಯಮಾಲೆಯನ್ನು ಕೊಡುವೆನು ಮತ್ತು ನನ್ನೊಡನೆ ಸಿಂಹಾಸನದಲ್ಲಿ ಕೂತುಕೊಳ್ಳುವಂತೆ ಮಾಡುವೆನು. ಈ ವಿಷಯಗಳಿಗೆ ಯಾರು ಸಮರ್ಥರು ಎಂದು ಅಪೊಸ್ತಲನು ಕೇಳುತ್ತಾ ಇದಕ್ಕೆ ಉತ್ತರವನ್ನು ಆತನು ಒದಗಿಸಿರುವನು: ನಮಗಿರುವ ಸಾಮರ್ಥ್ಯವು ದೇವರಿಂದಲೇ ಬಂದದ್ದು ಹಾಗೂ ಈ ಮುಂದಿನ ವಾಗ್ದಾನದಲ್ಲಿಯೂ ಉತ್ತರವನ್ನು ಒದಗಿಸಿರುವನು. ನನ್ನ ಕೃಪೆಯೇ ನಿನಗೆ ಸಾಕು, ಬಲಹೀನತೆಯಲ್ಲಿಯೇ ಬಲವು ಪೂರ್ಣ ಸಾಧಕವಾಗುತ್ತದೆ. ಅಲ್ಲದೆ ನಾನು ನಿನ್ನನ್ನು ಎಂದಿಗೂ ತೊರೆಯುವುದಿಲ್ಲ, ಎಂದಿಗೂ ಕೈ ಬಿಡುವುದಿಲ್ಲ ಎಂದು ಮತ್ತೆ ಉತ್ತರವನ್ನು ಸೂಚಿಸಿ ಹೇಳಿರುವನು.